ಮಂಡ್ಯ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಎಡವಟ್ಟು ತಾಯಿ ಹುಟ್ಟು ಹಬ್ಬದೊಂದೇ ನಾಟಕ ಆಯೋಜನೆ. ಮಂಡ್ಯ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಎಡವಟ್ಟು ತಾಯಿ ಹುಟ್ಟು ಹಬ್ಬದೊಂದೇ ನಾಟಕ ಆಯೋಜನೆ. ವೈದ್ಯರಿಲ್ಲದ ಸರ್ಕಾರಿ ಆಸ್ಪತ್ರೆಯಲ್ಲಿ ಡ್ಯಾನ್ಸ್ ಆಯೋಜನೆ. ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ವಿರುದ್ಧ ಅಸಮಾಧಾನ ಉಂಟಾಗಿದೆ. ಸಾರ್ವಜನಿಕ ಆಸ್ಪತ್ರೆಗೆ ಕಲಾವಿದರು ಬಿಟ್ಟು ಎಂಎಲ್ಎ ಎಡವಟ್ಟು. ಆಸ್ಪತ್ರೆಯಲ್ಲಿ ಕಲಾವಿದರ ರೀಲ್ಸ್ಗೆ ವ್ಯಾಪಕವಾದಂತಹ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ತಾಯಿ ಹುಟ್ಟುಹಬ್ಬದ ನಿಮಿತ್ತ ಕಲಾವಿದರನ್ನ ಕರೆಸಿ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ನೋಡೋದು ಬಿಟ್ಟು ತನ್ನ ತಾಯಿಯ ಹುಟ್ಟುಹಬ್ಬ ಅಂತ ಹೇಳಿ ಅಲ್ಲಿ ಎಂಎಲ್ಎ ಒಂದಷ್ಟು ಕಲಾವಿದರನ್ನ ಕರೆಸಿ ರೀಲ್ಸ್ ಮಾಡಿಸೋದು, ಡ್ಯಾನ್ಸ್ ಮಾಡೋದು, ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಡಾಕ್ಟ್ರೇ ಇಲ್ಲ, ಸರ್ಕಾರಿ ಆಸ್ಪತ್ರೆ ಇರೋದು ಬಡವರಿಗಾಗಿ. ಅಲ್ಲಿ ಕೊಡುವಂತಹ ಯಾರಿಗೋ ಒಂದು ಕಷ್ಟ ಅಂತ ಬಂದೆ ಹೆಲ್ತ್ ಇಶ್ಯೂ ಆದಾಗ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅದು ಬಿಟ್ಟು ಇದ್ಯಾರೋ ಕಲಾವಿದರೋಗಿ ಡಿಂಗೋ ಡಾಂಗೋ ಅಂತ ಹೇಳಿ ಕುಣಿಯೋದಲ್ಲ. ಸೊ ಈಗ ಮಾಡಿರೋದು ಅದೇನೇ, ಕಲಾವಿದರನ್ನ ಕರೆಸಿ ಆಸ್ಪತ್ರೆಯಲ್ಲಿಯೇ ಅವರು ತಾಯಿ ಹುಟ್ಟುಹಬ್ಬ ಇದ್ರೆ ಹೊರಗಡೆ ಆಚರಿಸ್ಕೊಬಹುದು, ಬರ್ತ್ಡೇ ಇದ್ರೆ ಹೊರಗಡೆ ಆಚರಿಸ್ಕೊಬಹುದು. ಅದು ಬಿಟ್ಟು ಆಸ್ಪತ್ರೆಯಲ್ಲಿ ಮಂಡ್ಯ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡ ಕಲಾವಿದರನ್ನ ಕರೆಸಿ ಮಾಡ್ತಾರೆ ಅಂತಂದ್ರೆ ಎಂಎಲ್ಎಗಳು ಎಲ್ಲಿಗೋದ್ರು ಇವರಿಗೆ ಹಾಸ್ಪಿಟಲ್ ಯಾವುದು, ಹೊರಗಡೆ ಪಬ್ ಯಾವುದು ಅನ್ನುವಂತಹ ವ್ಯತ್ಯಾಸ ಗೊತ್ತಿಲ್ಲ. ಒಂದು ಸಣ್ಣ ಪರಿಕಲ್ಪನೆ ಇಲ್ಲ. ಅಲ್ಲಿರುವಂತಹ ಪೇಷಂಟ್ಗಳಿಗೆ ತೊಂದರೆ ಆಗುತ್ತೆ ಅನ್ನುವಂತಹ ಒಂದೇ ಒಂದು ಪರ್ಸೆಂಟ್ ಅವರಿಗೆ ಜ್ಞಾನ ಇಲ್ಲ ಅಂದ್ರೆ ಎಂಎಲ್ಎಗಳು ಯಾಕ್ರಿ ಆಗ್ತೀರಾ ನೀವು? ಎಂಎಲ್ಎಗಳಾದ ಹೊರಗಡೆ ಹೋಗಿ ಪಬ್ಬಿಗೆ ಹೋಗಿ ನಿಮ್ಮ ತಾಯಿಯ ಬರ್ತ್ಡೇ ಆದ್ರೆ ಅಲ್ಲಿ ಆಚರಿಸಿ ಸೆಲೆಬ್ರೇಟ್ ಮಾಡಿ. ಇಲ್ಲ ನಿಮ್ಮ ಮನೆಗಳಿಲ್ವಾ, ನಿಮ್ಮ ಮನೆಗಳಲ್ಲಿ ಸೆಲೆಬ್ರೇಟ್ ಮಾಡಿ. ಅದು ಬಿಟ್ಕೊಂಡು ಸರ್ಕಾರಿ ಆಸ್ಪತ್ರೆನ ಅದೇನು ಪಬ್ ಅಂತ ಅಂದ್ಕೊಂಡ್ರ, ಅಥವಾ ನಿಮ್ಮ ಮನೆ ಅಂದ್ಕೊಂಡ್ರ, ಅಥವಾ ರೆಸಾರ್ಟ್ ಅಂದ್ಕೊಂಡ್ರ? ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲ ಕಲಾವಿದರನ್ನ ಕರೆಸಿ ಅಲ್ಲಿ ಕುಣಿಸಿ ಅಲ್ಲಿ ರೀಲ್ಸ್ ಮಾಡಿಸ್ತಾರೆ ಅಂದ್ರೆ ಇವರು ಎಂಎಲ್ಎ ಆಗೋಕೆ ನಾಲಾಯಕು. ಸುದ್ದಿ ಮುಂದುವರಿಯುತ್ತೆ. ಅದಕ್ಕೂ ಮುನ್ನ ಸ್ಮಾಲ್ ಬ್ರೇಕ್.